ಇನ್ನು ಜೈಲಿನಲ್ಲಿ ಇದ್ಕೊಂಡೇ ದ್ವಿತೀಯ PUC ಪರೀಕ್ಷೆಯನ್ನ ಪಾಸ್ ಮಾಡಿದ್ದಾರೆ ಖೈದಿ. ದ್ವಿತೀಯ PUC ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸ್ನಲ್ಲಿ ಅಶೋಕ್ ಅನ್ನೋರು ಪಾಸ್ ಆಗಿದ್ದಾರೆ. ಜೈಲಿನಲ್ಲಿ ಇದ್ಕೊಂಡೇ ದ್ವಿತೀಯ PUC ಪರೀಕ್ಷೆಯನ್ನ ಬರೆದು ಪಾಸ್ ಆಗಿದ್ದಾರೆ ಖೈದಿಯೊಬ್ಬರು. ದ್ವಿತೀಯ PUC ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸ್ನಲ್ಲಿ ಅಶೋಕ್ ಪಾಸ್ ಆಗಿದ್ದಾರೆ. 600 ಅಂಕಕ್ಕೆ 481 ಅಂಕವನ್ನು ಪಡೆಯೋದರ ಮೂಲಕ 81% ಫಲಿತಾಂಶ ಬಂದಿದೆ ಅವರಿಗೆ. ಕಲಾ ವಿಭಾಗದಲ್ಲಿ ಪರೀಕ್ಷೆ ಬರೆದಿದ್ರು ಅಶೋಕ್ ಕುಮಾರ್. ಕನ್ನಡದಲ್ಲಿ 82, ಇಂಗ್ಲಿಷ್ನಲ್ಲಿ 69, ಇತಿಹಾಸದಲ್ಲಿ 94, ಅರ್ಥಶಾಸ್ತ್ರದಲ್ಲಿ 84, ಹಾಗೆ ಸಮಾಜಶಾಸ್ತ್ರದಲ್ಲಿ 77, ರಾಜ್ಯಶಾಸ್ತ್ರದಲ್ಲಿ 75 ಅಂಕಗಳನ್ನು ಪಡ್ಕೊಂಡಿದ್ದಾರೆ ಅಶೋಕ್ ಅವರು. ಇನ್ನು ಇವರು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 7 ವರ್ಷಗಳಿಂದ ಜೈಲಿನಲ್ಲಿದ್ದಾರೆ. ಕೊಲೆ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದಾರೆ ಅಶೋಕ್ ಕುಮಾರ್ ಅವರು. ಆದರೆ ನೋಡಿ, ಜೈಲಿನಲ್ಲಿ ಇದ್ಕೊಂಡೇ ಆರ್ಟ್ಸ್ ವಿಭಾಗದಲ್ಲಿ ಪರೀಕ್ಷೆಯನ್ನು ಬರೆದಿದ್ದಾರೆ. ಬಹಳ ಅದ್ಭುತವಾಗಿರ್ತಕ್ಕಂಥ ಅಂಕವನ್ನು ಗಳಿಸಿದ್ದಾರೆ. ಇತಿಹಾಸದಲ್ಲಂತೂ 94 ಮಾರ್ಕ್ಸ್ ತಗೊಂಡಿದ್ದಾರೆ ಇತಿಹಾಸದಲ್ಲಿ. ಐ ಥಿಂಕ್ ಅವರಿಗೆ ಇತಿಹಾಸ ಅಂದರೆ ತುಂಬ ಇಷ್ಟ ಅಂತ ಅನಿಸುತ್ತೆ. ಯಾಕಂದರೆ ಜೈಲಿನಲ್ಲಿದ್ದರೆ ಯಾವುದೇ ರೀತಿಯಾದಂತಹ ಅನುಕೂಲಗಳು ಇರೋದಿಲ್ಲ. ಎಸ್ಪೆಷಲಿ ಈ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ, ಓದಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ಮಾನಸಿಕವಾಗಿಯೂ ಸಹ ಕುಗ್ಗೋಗಿರ್ತಾರೆ. ಆದರೆ ಅಶೋಕ್ ಅವರು ನೋಡಿ, ಇದನ್ನೇ ಚಾಲೆಂಜಿಂಗ್ ಆಗಿ ತೆಗೆದುಕೊಂಡು ಈಗ ಬಹಳ ಅದ್ಭುತವಾಗಿರ್ತಕ್ಕಂಥ ಪರ್ಫಾರ್ಮೆನ್ಸನ್ನು ಎಕ್ಸಾಮಲ್ಲಿ ತೋರಿಸಿದ್ದಾರೆ. 81% ತಗೊಂಡಿದ್ದಾರೆ ಅಂದರೆ ಬಹಳ ಒಳ್ಳೆ ಮಾರ್ಕ್ಸ್ ಇದು ನಿಜಕ್ಕೂ. ಜೈಲಿನಲ್ಲಿ ಇದ್ಕೊಂಡು ಹೊರಗಡೆ ಇದ್ದವರೇ ಮಕ್ಕಳು ಬರೆಯೋದಿಲ್ಲ ಚೆನ್ನಾಗಿ ಅಥವಾ ಒಳ್ಳೆ ಮಾರ್ಕ್ಸನ್ನು ತಗೊಳ್ಳೋದಿಲ್ಲ. ಅಂಥದ್ರಲ್ಲಿ ಅಶೋಕ್ ಅವರ ಸಾಧನೆ ನಿಜಕ್ಕೂ ಸಹ ಶ್ಲಾಘನೀಯ. ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವರು ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದಾರೆ.